ನಮಸ್ಕಾರ ಗೆಳೆಯರೆ, ಮತ್ತೊಮ್ಮೆ ಮಾರ್ಕೆಟ್ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಶೇರ್ ಮಾರ್ಕೆಟ್ನಲ್ಲಿ ಏನೆಲ್ಲ ಆಯಿತು ಅಂತ ನೋಡುವುದಾದರೆ ಮೊದಲಿಗೆ ಇಂಡಿಸಸ್ ನೋಡುವ. ಇವತ್ತು ಎಲ್ಲ ಇಂಡಿಸಸ್ಗಳು ನೆಗೆಟಿವ್ ಅಲ್ಲೇ ಕ್ಲೋಸ್ ಆಯಿತು ಎಕ್ಸೆಪ್ಟ್ ಫಾರ್ಮಾ. ಇದಕ್ಕೆ ರೀಸನ್ ಏನು ಅಂತ ಹೇಳ್ತೀನಿ, ಫಾರ್ಮಾಕ್ಕೆ ಸಪ್ರೇಟ್ ಆಗಿ. ಅಂದರೆ ಇವತ್ತು ಉಂಟಲ್ಲ ಮಾರ್ಕೆಟ್ ಸೆಂಟಿಮೆಂಟ್ ಫುಲ್ ನೆಗೆಟಿವ್. ಇದಕ್ಕೆ ಪ್ರಮುಖ ಕಾರಣಗಳಿವೆ. ಒಂದು, ಟ್ರಂಪ್ ಇದ್ದಾನಲ್ಲ, ಅವರದ್ದು ಇಂಡಿಯಾದ ಮೇಲೆ ಎಷ್ಟು ಟ್ಯಾರಿಫ್ ಆಗ್ತಾ ಇದ್ದಾರೆ ಅನ್ನೋದದ್ದು ಡೆಡ್ಲೈನ್ ಬರ್ತಾ ಬಂತು. ಎಷ್ಟು ಆಗ್ತಂತ ಇನ್ನೂ ಎಕ್ಸ್ಪೆಕ್ಟ್ ಇಲ್ಲ. ಸೊ ಇದು ಒಂದು ಕಾರಣ. ಇನ್ನೊಂದೇನೆಂದರೆ ಥೈಲ್ಯಾಂಡ್ ಮತ್ತು ಕಾಂಬೋಡ್ ನಡುವೆ ಯುದ್ಧ ನಡೆಯುತ್ತಿದೆ. ಇದು ಒಂದು ಕಡೆಯಿಂದ ಈ ನಮ್ಮ ಮಾರ್ಕೆಟ್ ಮೇಲೆ ಪ್ರಭಾವ ಬೀರಿದೆ. ಇನ್ನೊಂದೇನೆಂದರೆ ನಮ್ಮದು ರುಪೀಸ್ ಇದೆಯಲ್ಲ, ಅದು ಡಾಲರ್ ಎದುರು ತನ್ನ ಮೌಲ್ಯನ ಕಳೆದುಕೊಳ್ತಾ ಸಾಗ್ತಾ ಇದೆ. ಅದಲ್ಲದೆ FISಗಳೆಲ್ಲ ಸೇಲ್ ಮಾಡ್ತಾ ಇದ್ದಾರೆ, ಯಾರ್ದು ನೆಟ್ ಬೈ ಆಗ್ತಾ ಇಲ್ಲ. ಇದೆಲ್ಲ ಪ್ರಮುಖ ಕಾರಣಗಳು ನಮ್ಮ ಮಾರ್ಕೆಟ್ 2-3 ದಿವಸದಿಂದ ನೆಗೆಟಿವ್ ರಿಯಾಕ್ಷನ್ ಕಾಣಲಿಕ್ಕೆ. ಇನ್ನು ಮುಂದಿನ ಶೇರ್ ನೋಡಿದ್ರೆ ನಾನು ಹೇಳಿದ ಹಾಗೆ ಎಲ್ಲ ಇಂಡಿಸಸ್ಗಳು ನೆಗೆಟಿವ್ ಪರ್ಫಾರ್ಮೆನ್ಸ್ ಮಾಡ್ತಿದೆ. ಬಟ್ ಫಾರ್ಮಾ ಇದೆಯಲ್ಲ, ಫಾರ್ಮಾ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕಾಣುತ್ತೆ. ಇದಕ್ಕೆ ಪ್ರಮುಖ ಕಾರಣ ಅಂದರೆ ಇಂಡಿಯಾ ಮತ್ತು ಬ್ರಿಟನ್ ನಡುವೆ ಕೆಲವು ಟ್ರೇಡ್ ಡೀಲ್ ಆಗ್ತಾ ಇದೆ ಅಂತ ನ್ಯೂಸ್ ಬರ್ತಾ ಇದೆ. ಅದು ಡಿಸ್ಕಷನ್ ಅಲ್ಲೂ ಕೂಡ ಇದೆ, ನಿಮ್ಗೆ ಗೊತ್ತಿರೋ ನ್ಯೂಸಲ್ಲಿ ನೀವು ನೋಡಿರ್ಬೋದು. ಈ ಟ್ರೇಡ್ ಡೀಲ್ ಸಕ್ಸಸ್ ಆದರೆ ಏನಾಗುತ್ತೆ ಅಂದರೆ ಇಂಡಿಯಾದವರು ಬ್ರಿಟನ್ಗೆ ಎಕ್ಸ್ಪೋರ್ಟ್ ಮಾಡ್ತಾರಲ್ಲ ಮೆಡಿಸಿನ್ ಎಲ್ಲ, ಅದರ ಮೇಲೆ 0% ಟ್ಯಾರಿಫ್ ಬೀಳೋ ಚಾನ್ಸಸ್ ಇದೆ. ಇದರಿಂದಾಗಿ ನಿಮ್ಮದು ಸಿಪ್ಲಾ ಆಗಿರ್ಬೋದು, ಡಾಕ್ಟರ್ ರೆಡ್ಡಿ ಆಗಿರ್ಬೋದು, ಸನ್ ಫಾರ್ಮ್ ಆಗಿರ್ಬೋದು, ಟೊರೆಂಟೊ ಫಾರ್ಮ್ ಆಗಿರ್ಬೋದು, ಎಲ್ಲ ಫಾರ್ಮಾ ಕಂಪನಿಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನೀಡಿತು ಡಿಸ್ಪೈಟ್ ಆಫ್ ನೆಗೆಟಿವ್ ಸೆಂಟಿಮೆಂಟ್ಸ್ ಆಫ್ ದಿ ಮಾರ್ಕೆಟ್. ಇನ್ನು ಮುಂದಿನ ಶೇರ್ ನೋಡೋದಾದ್ರೆ ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್ ಲಿಮಿಟೆಡ್ ಅಂತೇಳಿ ನಿಮ್ಗೆ ಗೊತ್ತಿರಬಹುದು. ಇದು 30% ಲೋವರ್ ಸರ್ಕ್ಯೂಟ್ ನಿನ್ನೆ ಹಿಟ್ ಆಗಿತ್ತು ಬಿಕಾಸ್ ಆಫ್ ಮಾರ್ಕೆಟ್ ಕಪ್ಲಿಂಗ್. ಆದರೆ ಇವತ್ತು ಇದು ಆಲ್ಮೋಸ್ಟ್ 9% ರಿಕವರ್ ಮಾಡಿತ್ತು. ಕೊನೆಯದಾಗಿ 144 ಅಲ್ಲಿ ಕ್ಲೋಸ್ ಆಯಿತು. ನಾನು ಮೊದಲೇ ಹೇಳಿದ್ದೀನಿ, ನಾನು ಡೀಟೇಲ್ಡ್ ವಿಡಿಯೋ ಕೂಡ ಮಾಡಿದ್ದೆ ಇದರ ಬಗ್ಗೆ. ಇದು 30% ಬಿದ್ದರೂ 50% ಬಿದ್ದರೂ ಯಾವತ್ತೂ ಶೇರ್ ಝೀರೋ ಅಂತೂ ಆಗಲ್ಲ. ಯಾಕೆಂದರೆ ಒಳ್ಳೆ ಕಂಪನಿ ಇದು. ಸ್ವಲ್ಪ ರೆವಿನ್ಯೂ ಕಮ್ಮಿ ಆಗ್ಬೋದು, ಪ್ರಾಫಿಟ್ ಕಮ್ಮಿ ಆಗ್ಬೋದು. ಅದು ನೀವು ನೋಡಿರ್ಬೋದು, ನಿನ್ನೆ ಇವತ್ತು ರಿಸಲ್ಟ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ನೇ ಕೊಟ್ಟಿದ್ರು ಆ್ಯಕ್ಚುಲಿ. ಇನ್ನು ಮುಂದಿನ ಶೇರ್ ನೋಡಿದರೆ ಹೆಕ್ಸವೇರ್ ಟೆಕ್ನಾಲಜಿ ಲಿಮಿಟೆಡ್ ಅಂತೇಳಿ. ಇದು ಇವತ್ತು 10% ಮೇಲೆ ಬಿದ್ದಕ್ಕೆ ಪ್ರಮುಖ ಕಾರಣ ಅಂದರೆ ಇವತ್ತು ರಿಸಲ್ಟ್ ಆ್ಯಕ್ಚುಲಿ ಮಾರ್ಕೆಟ್ ಎಸ್ಟಿಮೇಷನ್ ಅನ್ನು ಬೀಟ್ ಮಾಡಿಲ್ಲ. ಸೊ ರೆವಿನ್ಯೂದಲ್ಲಿ ತುಂಬ 1% ಕೆಳಗೆ ಬಂದಿತ್ತು. ಪ್ರಾಫಿಟ್ ಆ್ಯಕ್ಚುಲಿ ತೋರಿಸಿದ್ರು 8.6% ಇಯರ್ ಆನ್ ಇಯರ್ ಪ್ರಾಫಿಟ್ ಬಂದಿತ್ತು. ಪ್ಲಸ್ 38% ಪ್ರಾಫಿಟ್ ಜಂಪ್ ಆಗಿತ್ತು 380 crores. ಬಟ್ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು. ಸೊ ಇದನ್ನು ಬೀಟ್ ಮಾಡಲಿಕ್ಕೆ ಆಗಿಲ್ಲ. ಸೊ ಇದು ಶೇರ್ ಇವತ್ತು ಆಲ್ಮೋಸ್ಟ್ 10% ಮೇಲೆ ಕೆಳಗೆ ಬಿತ್ತು. ಮತ್ತು ನೆಗೆಟಿವ್ ಸೆಂಟಿಮೆಂಟ್ ಇತ್ತು ಮಾರ್ಕೆಟಲ್ಲಿ. ಇನ್ನು ಮುಂದಿನ ಶೇರ್ ನೋಡಿದರೆ APL ಅಪೋಲೋ ಟ್ಯೂಬ್ಸ್ ಅಂತೇಳಿ. ಇದು ಕೂಡ 8% ಮೇಲೆ ಬಿತ್ತು. ಇದಕ್ಕೆ ಪ್ರಮುಖ ಕಾರಣ ಇವತ್ತು ಸೇಮ್ ರಿಸಲ್ಟ್. ಇವತ್ತು ನೆಟ್ ಪ್ರಾಫಿಟ್ ಆಗಿರ್ಬೋದು, ರೆವಿನ್ಯೂ ಆಗಿರ್ಬೋದು, ಯಾವುದು ಕೂಡ ಮಾರ್ಕೆಟ್ನ ಎಕ್ಸ್ಪೆಕ್ಟೇಷನ್ ಮೀಟ್ ಮಾಡಿಲ್ಲ. ಬಟ್ ಟೋಟಲ್ ಪ್ರಾಫಿಟ್ ಇದೆಯಲ್ಲ, ಇದು ಆ್ಯಕ್ಚುಲಿ ಕಂಪೇರ್ ಟು ಲಾಸ್ಟ್ ಇಯರ್ ಇದೇ ಕ್ವಾರ್ಟರ್ಗಿಂತ ಜಾಸ್ತಿ ತೋರಿಸಿದ್ದಾರೆ ಪ್ರಾಫಿಟ್. ಆದರೆ ಎಸ್ಟಿಮೇಷನ್ ಇರುತ್ತೆ, ಎಕ್ಸ್ಪೆಕ್ಟೇಷನ್ ಇರುತ್ತೆ, ಇಷ್ಟು ಬರುತ್ತೆ, ಅಷ್ಟು ಬರಲಿಲ್ಲ. ಸೊ ಮತ್ತು ಮಾರ್ಕೆಟ್ ನೆಗೆಟಿವ್ ಸೆಂಟಿಮೆಂಟ್ ನಿಂತಿದ್ದರಿಂದಾಗಿ ಇದು ಕೆಳಗೆ ಬಂತು ಈ ಶೇರ್ ಇವತ್ತು. ಇನ್ನು ಮುಂದಿನ ಶೇರ್ ನೋಡೋದಾದರೆ ಬಜಾಜ್ ಫಿನಾನ್ಸ್ ಲಿಮಿಟೆಡ್ ಅಂತೇಳಿ ನಿಮಗೆ ಗೊತ್ತಿರ್ಬೋದು. ನಿನ್ನೆ ಇವತ್ತು ರಿಸಲ್ಟ್ ಬಂದಿತ್ತು. ಆ್ಯಕ್ಚುಲಿ ರಿಸಲ್ಟ್ ಒಳ್ಳೆ ಪರ್ಫಾರ್ಮೆನ್ಸ್ ತೋರಿಸಿತ್ತು. ಬಟ್ ನಾನು ಹೇಳಿದಾಗ ನೆಟ್ NP ಆಗಿರ್ಬೋದು, ಗ್ರಾಸ್ NP ಆಗಿರ್ಬೋದು, ಎರಡೂ ಕೂಡ ಜಾಸ್ತಿ ಆಗಿತ್ತು. ಇದೇ ಪ್ರಮುಖ ಕಾರಣ ಇದು ಇವತ್ತು ಇಷ್ಟು ಬೀಳಲಿಕ್ಕೆ. ಇನ್ನು ಮುಂದಿನ ಶೇರ್ ನೋಡೋದಾದರೆ ಬಜಾಜ್ ಫಿನ್ಸರ್ವ್ಸ್. ಇವರು ರಿಸಲ್ಟ್ ಬಿಟ್ಟಿದ್ದಾರೆ. ರಿಸಲ್ಟ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ. ಆಫ್ಟರ್ ದಿ ಮಾರ್ಕೆಟ್ ರಿಸಲ್ಟ್ ಬಂದಿದೆ. ಪ್ರಾಫಿಟ್ ಆಗಿರ್ಬೋದು, ರೆವಿನ್ಯೂ ಆಗಿರ್ಬೋದು, ಎರಡೂ ಕೂಡ ಮಾರ್ಕೆಟ್ ಎಸ್ಟಿಮೇಷನ್ ಬೀಟ್ ಮಾಡಿದೆ. ಸೊ ಇದರ ರಿಯಾಕ್ಷನ್ ನಿಮಗೆ ಮಂಡೇ ಗೊತ್ತಾಗುತ್ತೆ. ಇವತ್ತು ಆ್ಯಕ್ಚುಲಿ 2% ಕೆಳಗೆ ಬಿತ್ತು. ಇನ್ನು ಮುಂದಿನ ಶೇರ್ ನೋಡಿದ್ರೆ ಲೋದಾ ಡೆವಲಪರ್ಸ್ ಲಿಮಿಟೆಡ್. ಇದು ಇವತ್ತು 3% ಮೇಲೆ ಕೆಳಗೆ ಬಿತ್ತು. ಆ್ಯಕ್ಚುಲಿ ನೋಡಿ 3.7% ಕ್ರ್ಯಾಶ್ ಆಗಿದೆ. ಇದು ಆಲ್ಮೋಸ್ಟ್ ಒಂದು 5 ಡೇಸಿಂದ 10% ಮೇಲೆ ಕ್ರ್ಯಾಶ್ ಆಗಿದೆ. ಇದಕ್ಕೆ ಪ್ರಮುಖ ಕಾರಣ ಏನಂದರೆ ನಿಮಗೆ ಗೊತ್ತಿರ್ಬೋದು, ಲಾಸ್ಟ್ ವೀಕ್ ಇವರು ಪ್ರೈಮ್ ಇನ್ವೆಸ್ಟರ್ಸ್ ಸ್ವಲ್ಪ ಸ್ಟೇಕನ್ನು ಇವರಿಂದ ಸೇಲ್ ಮಾಡಿದ್ರು. ಇದೇ ಪ್ರಮುಖ ಕಾರಣ. ಇನ್ನು ಮುಂದಿನ ಶೇರ್ ನೋಡಿದ್ರೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಲಿಮಿಟೆಡ್. ಇದು ಇವತ್ತು 6% ಮೇಲೆ ಕ್ರ್ಯಾಶ್ ಆಯಿತು. ಇದಕ್ಕೆ ಪ್ರಮುಖ ಕಾರಣ ಏನಂದರೆ ಮಾರ್ಕೆಟ್ ಸೆಂಟಿಮೆಂಟ್ಸ್ ಆ್ಯಂಡ್ ಇವತ್ತು ಬ್ಯಾಡ್ ರಿಸಲ್ಟ್. ಇನ್ನು ಮುಂದಿನ ಶೇರ್ ನೋಡಿದ್ರೆ ಇನ್ಫೋಸಿಸ್. ನಿಮಗೆ ಗೊತ್ತಿರ್ಬೋದು, ಟ್ಯಾರಿಫ್ ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಏನಂದರೆ ಗೂಗಲ್ ಆಗಿರ್ಬೋದು, ಅಮೆಝಾನ್ ಆಗಿರ್ಬೋದು, ಈ ಟೆಕ್ ಕಂಪನೀಸ್ಗಳೆಲ್ಲ ಇದೆಯಲ್ಲ ಅಮೆರಿಕದ್ದು, ಅದರಲ್ಲಿ ಇಂಡಿಯಾದವ್ರನ್ನ ರಿಕ್ರೂಟ್ ಮಾಡಬೇಡಿ, ತಗೊಳ್ಬೇಡಿ ದೊಡ್ಡ ದೊಡ್ಡ ಪೋಸ್ಟಿಗೆ ಅಂತೇಳಿ. ಸೊ ಇದರಿಂದಾಗಿ ಇದು IT ಮೇಲೆ ನೇರ ಪರಿಣಾಮ ಬೀಳುವ ಚಾನ್ಸಸ್ ಇದೆ. ಸೊ ಇದರಿಂದಾಗಿ ಐಟಿ ಎಲ್ಲ ಸ್ಟಾಕ್ಗಳಾಗಿರ್ಬೋದು, ಇನ್ಫೋಸಿಸ್ ಆಗಿರ್ಬೋದು, ಟಾಟಾ ಆಗಿರ್ಬೋದು, ವಿಪ್ರೋ ಆಗಿರ್ಬೋದು, ಎಲ್ಲ ಇವತ್ತು ನೆಗೆಟಿವ್ ರಿಯಾಕ್ಷನ್ನೇ ತೋರಿಸಿತ್ತು. ರಿಸಲ್ಟ್ ಬಂದ ಮೇಲಂತೂ ಇನ್ಫೋಸಿಸ್ ತುಂಬ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಾಣಿಸ್ತಾ ಇದೆ. ಇನ್ನು ಮುಂದಿನ ಶೇರ್ ನೋಡೋದಾದರೆ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್. ಇದು ಕೂಡ ಇವತ್ತು
ಸ್ವಲ್ಪ ಆಲ್ಮೋಸ್ಟ್ 1% ಅಷ್ಟು ಕೆಳಗೆ ಬಿತ್ತು. ಲಾಸ್ಟ್ 3 ಡೇಸ್ನಿಂದ ಡೌನ್ ಗ್ರೇಡ್ ಆಗಿ ಹೋಗ್ತಾ ಇದೆ, ಡೌನ್ಫಾಲ್ ಆಗ್ತಾ ಇದೆ. ಇನ್ನು ಮುಂದಿನ ಶೇರ್ ನೋಡಿದ್ರೆ ರಿಲಯನ್ಸ್ ಪವರ್ ಮತ್ತು ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಅಂತ ನಿಮಗೆ ಗೊತ್ತಿರ್ಬೋದು. ನಿನ್ನೆ ರಿಲಯನ್ಸ್ ಪವರ್ ಮತ್ತು ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ ಸಂಬಂಧಪಟ್ಟ ಕಚೇರಿಗಳ ಮೇಲೆ ಪ್ರಾಪರ್ಟಿಗಳ ಮೇಲೆ ದಾಳಿ ನಡೆಯಿತು ಇಡಿಯಿಂದ. ಇವತ್ತು ಹಿಡಿದು ಲೋವರ್ ಸರ್ಕ್ಯೂಟಿಗೆ ಹೋಯಿತು. ನಿನ್ನೆ ಕೂಡ ಲೋವರ್ ಸರ್ಕ್ಯೂಟ್, ಇವತ್ತು ಕೂಡ ಲೋವರ್ ಸರ್ಕ್ಯೂಟನ್ನು ಕಂಟಿನ್ಯೂ ಮಾಡಿದೆ. ಇನ್ನು ಮುಂದಿನ ಶೇರ್ ನೋಡೋದಾದರೆ ಫ್ಯೂನಿಕ್ಸ್ ಮಿಲ್ಸ್ ಲಿಮಿಟೆಡ್ ಅಂತೇಳಿ, ಇದು ಇವತ್ತು 5% ಅಷ್ಟು ಮೇಲೆ ಏರಿಕೆ ಆಯಿತು. ಇದಕ್ಕೆ ಪ್ರಮುಖ ಕಾರಣ ಅಂದರೆ ಇವತ್ತು ರಿಸಲ್ಟ್ ಆ್ಯಕ್ಚುಲಿ ಒಳ್ಳೆಯದನ್ನೇ ತೋರಿಸಿದ್ದಾರೆ, ಪ್ರಾಫಿಟ್ ತೋರಿಸಿದ್ದಾರೆ. ಅದಲ್ಲದೆ ಆಲ್ಮೋಸ್ಟ್ ರೆವಿನ್ಯೂ ಮಿಸ್ ಮಾಡಿದೆ ಎಸ್ಟಿಮೇಷನನ್ನು. ಬಟ್ EPS ಆಗಿರ್ಬೋದು, ನೆಟ್ ಪ್ರಾಫಿಟ್ ಆಗಿರ್ಬೋದು, ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಮೀಟ್ ಮಾಡಿದೆ. ಇದರಿಂದಾಗಿ ಇದು ಆಲ್ಮೋಸ್ಟ್ ಇವತ್ತು 6% ಅಷ್ಟು ಮೇಲೆ ಹೋಯಿತು. ಇನ್ನು ಕೊನೆಯ ಶೇರ್ ನೋಡೋದಾದರೆ ಚೆನ್ನೈ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಅಂತೇಳಿ, ಇದು ಇವತ್ತು ರಿಸಲ್ಟ್ ಇತ್ತು. ರಿಸಲ್ಟ್ನಲ್ಲಿ ಅವರು ಆಲ್ಮೋಸ್ಟ್ ಲಾಸ್ ತೋರಿಸಿದ್ದಾರೆ ಇನ್ನು Q1ನಲ್ಲಿ. ಸೊ ಇದರಿಂದಾಗಿ ಇದು ಆಲ್ಮೋಸ್ಟ್ ಇವತ್ತು 10% ಅಷ್ಟು ಕೆಳಗೆ ಬಿತ್ತು. ಸೊ ಇದು ಎಕ್ಸ್ಪೆಕ್ಟೇಷನ್ ಇತ್ತು ನಮಗೆ ಇದು ಕೂಡ ನೆಗೆಟಿವ್ ರಿಸಲ್ಟ್ ಅನ್ನು ತೋರಿಸುತ್ತೆ ಅಂತ. ಇದಕ್ಕೆ ಪ್ರಮುಖ ಕಾರಣ ಏನಂದರೆ ನಮ್ಮದು MRPL ಶೇರ್ ಇದೆಯಲ್ಲ, ಅದು ಕೂಡ ನಿಮ್ಗೆ ಗೊತ್ತಿರ್ಬೋದು, ಲಾಸ್ ತೋರಿಸ್ತದೆ. ಅದೇ ರೀತಿ ಅದೇ ಇದರಲ್ಲಿರುವ ಇದು ಶೇರ್, ಅದರಿಂದಾಗಿ ಇದು ಕೂಡ ಲಾಸ್ ತೋರಿಸಿ ಆಲ್ಮೋಸ್ಟ್ ಇವತ್ತು 9% ಅಷ್ಟು ಬಿತ್ತು. ಇದಾಗಿತ್ತು ಗೆಳೆಯರು ಇವತ್ತಿನ ಕೆಲವು ಪ್ರಮುಖ ಶೇರುಗಳ ನ್ಯೂಸ್ಗಳು. ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.